So hello gamers, welcome back to another video of our YouTube channel. So ಇವತ್ತು ಗೈಸ್ ತಲಾ ಫಾರ್ ರೀಸನ್ ಅಂದರೆ ನಂಬರ್ 7 ಚಾಲೆಂಜ್ ಮಾಡ್ತಿದ್ವಿ. ಅಂದರೆ 7 ಕಿಲ್ ಹೊಡಿಬೇಕು, ಆಲ್ಮೋಸ್ಟ್ 7 ಕಿಲ್ ಹೊಡೆದು ಬೋಯ ಮಾಡ್ಬೇಕು ಗೈಸ್. ಸೊ ಒನ್ನಿಗೆ ನನ್ನ ಜೊತೆ 4 ಜನ ಇದ್ದಾರೆ. ಹಚ್ಚಿದ್ರೆ ಎನಿಮೀಸ್ನ ಹುಡುಕ್ಯಾಡ್ಕೊಂತ ಹೊಂಡೀನಿ ಗೈಸ್. ಆದರೆ ಎಲ್ಲಿದ್ದಾರೆ ಅವ್ರು ಸುಳಿವೇ ಇಲ್ಲ. ಹಿಂಗೆ ಫೀಸ್ಟ್ ಏನೇನೋ ತೊಗೊಂಡೆ ಗೈಸ್. ಮನೆಗೆ ನೋಡೋಣ, ಎಲ್ಲ ಫೈರ್ ಸೌಂಡ್ ಆಗ್ತಿದೆ. ನಮ್ಮ ಹುಡುಗ ಮುಂದೆ ಹೊಂಟಾನೆ, ಓಡು ಮಗ ಅಂತ ಹೊಂಟ್ಬಿಟ್ಟಂಗೆ ಗೈಸ್. ಹಿಂದಿನ ಥರ ಕೊಟ್ಟುಬಿಟ್ರು ಗೈಸ್ ಹಂಗೆ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕು, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ. ಹೆಣ್ಣಿನ ಥರ ತೆಗೆದಲ್ಲಿ ಬರೀ ಇಟ್ಟಂಗೆ ಇಟ್ಟುಬಿಟ್ಟ ಗೈಸ್ ಮ್ಯಾಗಿನ ಥರ. ನಮ್ಮ ಟೀಮ್ಮೇಟ್ಸ್ ಏನು ಮಾಡ್ತಾರೆ ನೋಡೋಣ ಗೈಸ್. ಫೈನಲಿ ರಿವೈವ್ ಸಿಕ್ಕಿದೆ ಗೈಸ್. ಸೊ ಎಳೆತಿದ್ದೆವು ಗೈಸ್, ಮತ್ತೆ ಅದೇ ಜಾಗದಲ್ಲಿ. ಈ ಸಲ ರಿವೈವ್ ತೊಗೊಳ್ಳಾರ್ದೆ ಬಿಡಲ್ಲ ಗೈಸ್. ಯಾವ ನೋಡ್ತಾನೆ ಅವನಂತರೂ ಸತ್ತ. ಅವ್ನ ಟೀಮ್ಮೇಟ್ಸ್ ಉಳಿದವ್ರು ಗೈಸ್. ಟೀಮ್ಮೇಟ್ಸ್ ಮಾತ್ರ ಸಾಯ್ಸರ್ ನನ್ನ ಕೈಯಲ್ಲಿದೆ ಗೈಸ್. ಮನೆಗೆ ಒಳ್ಳೆ ಗನ್ ಸಿಕ್ಕರೆ ಹೊಡೆದು ಬಿಡೋಣ ಗೈಸ್. ಅವ್ರನ್ನ ಹೋಗ್ತಾಯಿದ್ದೆ ಡ್ಯಾಮೇಜ್ ಕೊಡತ್ತಾನ ಗೈಸ್. ಅವನು ಎಲ್ಲಿದ್ರೂ ಅವನು ಹುಕ್ಕಂಗಾದ. ಈ ಹುಕ್ಕಂಗೆ ಸ್ಪೆಷಲ್ ಅಬಿಲಿಟಿ ಅಂತ ಎಲ್ಲರೂ ಯಾರ್ಯಾರಿಗೆ ಹೊಡಿತಾರೋ 3-4 ಹುಕ್ಕಂಗೆ ಬಂದುಬಿಡ್ತಾವೆ ಗೈಸ್ ಅವ್ರ ಕೂಡನೇ. ಲೂಟ್ ಬಾಕ್ಸ್ ಚೆಕ್ ಮಾಡೋ ಮನೆಗೆ. ಅದು ಗನ್ ಸಿಕ್ತು. ಗನ್ ಹೆಸರು ನೆನಪಿಟ್ಕೊಳಕ್ಕಾಗಲ್ಲ ಗೈಸ್. 1-2 ಸಾವಿರಾರು ಗನ್ ಅದಾವೆ ಗೈಸ್ ಇದ್ರೊಳಗೆ. ಅದಂಗೆ ಗೈಸ್ ಚೆಂಡ ತೋರ್ಸತ್ತ ನೋಡ್ರಿ. ಚೆಂಡ ತೋರ್ಸ್ಕೊಂಡು ಕೊಟ್ಟೆ ನೋಡ್ರಿ ಗೈಸ್ ತಲೆಗೆ. ಇನ್ನೊಂದ್ಸಲ ಜೀವಮಾನದ ತಲೆ ಎತ್ಬಾರ್ದು ಗೈಸ್. ಕೊಟ್ಟು ನಮ್ಗೆ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಅವ್ನ ಟೀಮ್ಮೇಟ್ಸ್ ನಮ್ಮ ಹತ್ರನೇ ಆಗಲ್ಲ ಹಿಂಗೆ ಅವ್ರು ತೋರಿಸ್ತಾರೆ ಗೈಸ್. ಮೊದಲೇ ರೌಂಡ್ ಯಾವತ್ತಿದ್ರು ಸಾಯ್ದ ಗೈಸ್. ನಾವು ಮ್ಯಾಚು ಸ್ಟಾರ್ಟ್ ಆದ ತಕ್ಷಣ ಆಮೇಲೆ ಏನಿದ್ರು ಹಂಚೋದೇ ಕೆಲಸ ಆಗೋದು. ಸೊ ಇಲ್ಲೊಂದು ಸ್ವಲ್ಪ ಲೂಟ್ ಮಾಡ್ಕೊಂಡು ಮತ್ತೆ ಬೇರೆ ಕಡೆ ಹೋಗೋಣ ಬನ್ನಿ ಗೈಸ್. ನೋಡ್ರಿ ಗೈಸ್, ಅಡ್ಡಾಡತ್ತೀನಿ, ಫಾಲ್ತು ಅಡ್ಡಾಡತ್ತೀನಿ ನೋಡ್ರಿ ಗೈಸ್. ಟೀಮ್ಮೇಟ್ ಒಬ್ಬ ಓಡೋದ ಗೈಸ್. ಇಲ್ಲೇ ಮನೆ ಒಳಗೆ ಹೋಗ್ತೇನಂತ ನಾನು ಸುದ್ದಿ ಬಂದಿತ್ತೆ. ಒಳಗೆ ಹೋಗಿ ಮರಿ ಗೈಸ್. ಡ್ರೈವ್ ಮಾಡಕ್ಕೆ ನಾನು ನೋಡ್ರಿ ಗೈಸ್. ತೆಗೆದು ಅಂದರು ಕಾಕ ಎಲ್ಲ ಅವರಿಗೆ ತೆಗೆದೆ ಬಾಡಿ ಶಾಟ್ಗಳನ್ನ ಮುಗಿಸ್ಬಿಡೋದು ಗೈಸ್ ಇಂತಾರೆ. ಅದರೊಳಗೂ ಮ್ಯಾಂಚೆಸ್ಟರ್ ಸಿಗ್ತದೆ. ಫ್ರೀ ಫೈರ್ನೇ ಒಂದೇ ನೆಟ್ಟಿಗೆ ಗನ್ ನೆನಪಿರೋ ಗೈಸ್ ಮ್ಯಾಂಚೆಸ್ಟರ್ ಮಾತ್ರ ಎಷ್ಟೋ ಸಲ ಆಡಿದ್ದೇನೆ ಗೈಸು ಮ್ಯಾಂಚೆಸ್ಟ್ರಲ್ಲಿ. ಅಂದರೂ ಮ್ಯಾಂಚೆಸ್ಟರ್ ಮಾಸ್ಟ್ರಿ ಆಗಕ್ಕೆ ತಯಾರೇ ಇಲ್ಲ. ನಾನು ಯಾಕಾಗೋಣ ಅಂತಿದೆ. ಮನೆಗೆ ಬೇಗ ಹೋಗೋಣ, ಏನಾಗುತ್ತೆ ಮುಂದೆ ಕಾದು ನೋಡುವ. ಸ್ಕೋಪ್ ಎಲ್ಲೆಲ್ಲೇ ಆಗತ್ತೆ ಗೈಸ್. ಇಲ್ಲಿ ಮುಂದೆ ಎನಿಮಿ ನೋಡ್ರಿ ಅವ. ನಾ ಯಾವುದೇ ಗಂಟೆ ಫೈರ್ ಮಾಡ್ತೀನಿ. ಗ್ಲೋವಲ್ ನೋಡ್ರಿ ಗೈಸ್, ಎಲ್ಲೆಲ್ಲ ಆಗತ್ತೀನಿ. ಮುಂದೆ ಹೋದವ ಹೆಡ್ತಾನೆ ಗೈಸ್. ಮುಗೀತ ಹೆಲ್ತ್ ನೋಡ್ರಿ ಗೈಸ್. ಹೆಲ್ತ್ ಅಪ್ಪ ಮನೆ ಸಿಚ್ಚಿಡಿ ಅಂತ ಬರತ್ತ. ನಾವೆಲ್ಲ ನಿಂತು ತಗೊಂಡು ನಾವು ಮೆಡಿಕೇಟ್. ಅವ್ನ ತಲೆ ಆದರೆ ನಮ್ದು 10 ತಲೆ ಇದಾವೆ ಗೈಸ್. ಒಂದಿಲ್ಲ ಮ್ಯಾಂಚೆಸ್ಟರ್ಲ್ಲಿ ಆಗೋದು ಬಿಡಿ ಗೈಸ್. ಶಾರ್ಟ್ಗಲ್ಲೇ ನೋಡಿ ಯಾರ್ಯಾರು ಬರ್ತಾನೆ. ಫುಲ್ ಗೋಲ ಬಾರೋ ಬಾ ನೋಡಿ ಗೈಸ್. ಬರೀ ಬಾಡಿ ಶಾಟ ಗೈಸ್ ನಮ್ಮದು. ಏನಿದ್ರು ಹೆಡ್ ಶರ್ಟ್ ಎಲ್ಲ ಮಾತೇ ಇಲ್ಲ. ಬಾಡಿ ಶಾಟ್ಗೆ ಏನೇನೋ ಚಲೋ ಮಾಡಿಬಿಡ್ತವೆ. ಬನ್ನಿ ಗೈಸ್, ಈ ಮನೇಲಿ ಏನೇನು ಬಿಟ್ಟಿದೆ ನೋಡೋಣ. ಎಲ್ಲ ಖಾಲಿ ಮಾಡಿಬಿಟ್ರೆ ನೋಡ್ರಿ ಗೈಸ್. ಹೇಳ್ತಾರೆ ನಾವು ಗೊತ್ತಿಲ್ಲ. ನಾವು ಬೇಕಾದ್ರೆ ಇಲ್ಲಿ ಅಷ್ಟೇನು ಇಂಪಾರ್ಟೆಂಟ್. ನಮ್ಮ ಟೀಮೇಟಿಗೆ ಏನೋ ಹೊಡ್ಯಾತ ಮನೆ ಗೈಸ್. ನಮ್ಮ ಟೀಮೇಟ್ ಹೊಡೆದ್ರೆ ನಂಗೆ ಮಸ್ತ್ ಹೆಡ್ ಶಾಟ್ ಕೊಟ್ಟೆ ಗೈಸ್. ಮೊದಲೇ ಯಾರೋ ಡ್ಯಾಮೇಜ್ ಕೊಟ್ಟಿದ್ರು ಅವ್ಗೆ. ನಾನು 2 ಬುಲೆಟ್ ಅವ್ನ ಹೆಡ್ಡಿಗೆ ಬಳಸಿ ಹೋಗೇ ಬಿಟ್ಟ ಹುಡುಗ. ಬರೀ ರಿವೈವ್ ಕುದುರೆ ತೊಗೊಂಡು ಹೋಗಿ ಮನೆ ಗೈಸ್ ಮುಂದೆ. ಪಾಪ ಪೆಂಟ್ನರ್ ನಾವು ಸಾಕೋಣ. ಪಾಪ ಮಾಲೀಕಂಗೆ ಅಷ್ಟು ಇದಿಲ್ಲ. ಆರಿಸ್ತದೆ ನೋಡಿ ಗೈಸ್. ಕೆಲಸ ಉಳಿದಿರೋದು ಬನ್ನಿ ಗೈಸು. ಏನಾಗುತ್ತೆ ನೋಡೋಣ. ರಿವೈವ್ ಕೊಟ್ಟೆ ಗೈಸ್ ಹಂಗೆ. ಮತ್ತೆ ಅಲ್ಲಿ ಎನಿಮಿ ಎಲ್ಲಿಂತ ಹೊಡೆದ ಅದೇ ಗೊತ್ತಾಗೋದು ಗೈಸ್ ಹಂಗೆ. ಸೊ ಬನ್ನಿ ಗೈಸ್, ಗ್ಲೂವಲ್ ಹಿಂದೆ ಯಾರು ಅದಾರ ನೋಡೋ ಮನೆ ಗೈಸ್. ಗ್ಲೂವಲ್ ಹಾಕ್ಯಾರಿರ್ತಾರೆ. ನಮ್ಮ ಟೀಮೇಟಿಗೆ ರಿವೈವ್ ಮಾಡೋ ಮನೆ ಗೈಸ್. ಸೊ ಗೈಸ್ ಟೀಮೇಟಿಗೆ ರಿವೈವ್ ಮಾಡೋಕ್ಕೆ ಬಂದರೆ ಅಲ್ಲಿ ಆಟ ಸಿಗ್ಬಿಡ್ತೀವಿ ಗೈಸ್. ಅವ್ನು ಮುಂದೆ ಒಬ್ಬ
ಅವ್ನು ಯಾರಿಗೆ ಫೈರ್ ಮಾಡತ್ತಿದ್ದ ನಾ ಇನ್ನೇಂದ್ರ ಕೊಟ್ಟೆ ಗೈಸ್ ಅವ್ನಿಗೆ. ಸೊ ಇವ್ನು ಟೀಮೇಟಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ. ಇವನಂತರೂ ಹೋಗ್ತಾನೆ ಸಾಯ್ತಾನೆ, ಇವ್ನು ನಾನೇ ರಿವೈವ್ ಮಾಡೋದಾಗ್ಬಿಟ್ಟಿದೆ. ಸೊ ಬನ್ನಿ ಗೈಸ್ ಮುಂದೇನಾಗುತ್ತೆ. 6 ಕಿಲ್ ಆಗಿದಾವೆ, ಲಾಸ್ಟ್ ಕಿಲ್ ಬೇಕಾಗಿತ್ತು ಗೈಸ್. ಪೀಕ್ ಹಚ್ಚಿಗಡೆ ಹೋಗೋಣ ಬನ್ನಿ ಗೈಸ್. ಸೊ ಗೈಸ್ ಲಾಸ್ಟ್ ಕಿಲ್ ಬೇಕಾಗಿತ್ತು ಗೈಸ್. ನನಗೆ ಹುಡ್ಕಾಡತ್ತೀನಿ ನಾನು. ಇನ್ನೊಬ್ಬ ಹೋದಂಗೆ ಗೈಸ್ ಇವ್ನು ಟೀಮೇಟ್ನ ಈಗ ಕೊಡ್ದೆ ನೋಡಿ. ಅವ್ನ ಟೀಮೇಟ್ ಇನ್ನೊಬ್ಬ ಹೋದಾನ, ಇಲ್ಲೇ ತೆಳಗೆ ಇರ್ಬೇಕು. ಅವ ಝೋನಲ್ಲಿ ಓಡೋಕ್ಕೆ ಪ್ರಯತ್ನ ಪಡ್ತಾನೆ ಗೈಸ್. ಡ್ಯಾಮೇಜ್ ಬಿತ್ತಂದ್ರೆ ಇಲ್ಲೇ ಅದ ನೋಡ್ರಿ ಗೈಸ್. ತಗೋ ಹೆಡ್. ಇವತ್ತೇನು ಹೆಡ್ ಬಿಡತ್ತಾನೆ ಗೈಸ್. ಒಂದು ಮುಟ್ಟಿ ಸ್ಕೋಪ್ ಹಾಕಿ ಕೊಟ್ರೆ ಬರೀ ಹೆಡ್. ಯಾರು 6 ಜನ ನೋಡತ್ತೀರಿ ಗೈಸ್. ಅದಕ್ಕೆ ಒಂದು ಮೂಮೆಂಟ್ಗೆ ಮೇಲೆ ತೋರ್ಸಂಗೆ ನೋಡಿದೆ, ನಾಟಕ ಮಾಡಿದೆ. ಆದ್ರೆ ನಾವೇನು ರಾಸ್ಟಾರ್ ಅಲ್ಲ ಗೈಸ್ ಮೂಮೆಂಟ್ ತೋರ್ಸೋಕ್ಕೆ. ಮೂಮೆಂಟ್ ಕಿಂಗ್ ರಾಸ್ಟಾರ್ ಇಲ್ಲ ಗೈಸ್ ನಾವು. ಸೊ ಬನ್ನಿ ಗೈಸ್ ಮುಂದೆ ಹೋಗೋಣ. ಇಲ್ಲೇನು ಅಷ್ಟೇನು ಇಂಟ್ರೆಸ್ಟಿಂಗ್ ಏನಿಲ್ಲ. ಝೋನ್ ಒಳಗೆ ಹೋಗೋಣ. ಬೋಯ ಮಾಡೋಕ್ಕಾಗುತ್ತೆ ಅಲ್ವ ನೋಡೋಣ. ನಂಬರ್ 7 ಚಾಲೆಂಜ್ ಅಂತೂ ಕಂಪ್ಲೀಟ್ ಆಗಿಬಿಟ್ಟಿದೆ ಗೈಸ್. ಬಟ್ ಬೋಯ ಮಾಡೋಕ್ಕಾಗುತ್ತೆ ಅಲ್ವ ನೋಡೋಣ ಬನ್ನಿ ಗೈಸ್. ಸೊ ಗೈಸ್ ನಾವು ಝೋನ್ ಒಳಗೆ ಬಂದ್ವಿ ಗೈಸ್. ಬಟ್ ಇಲ್ಲಿ ಫೈಟ್ ನಡೆದ್ಬಿಡ್ತು ಗೈಸ್. ಹೊರಗೆ ಬಂದಿದ್ದ ತಡ ಹಾಗಲ್ಲ ಫೈಟ್ ಚಾಲೂ ಮಾಡಿಬಿಟ್ರು ಗೈಸ್. ಸುಮ್ಮನೆ ಗೈಸ್ ಇಲ್ಲ ಎನ್ಮಿಗಳು. ನಾನು ಡ್ಯಾಮೇಜ್ ಕೊಡತ್ತೀನಿ ಬರೀ, ಮತ್ತೆ ಕಿಲ್ ಹೊಡಂಗಿಲ್ಲ. ಡ್ಯಾಮೇಜ್ ಅಷ್ಟೇ ಕೊಡ್ತೀನಿ ಗೈಸ್. ಎನಿಮಿ ನಮ್ಮದು ಫ್ರೆಂಡ್ಸ್ ಅಂತರೂ ರ್ಯಾಂಡಮ್ ಪ್ಲೇಯರ್ಸ್ ಆಡಕ್ಕೆ ಹಾಕೋದು ಗೈಸ್. ನನಗೆ ನೋಡ್ರಿ ಗೈಸ್ ಎಲ್ಲ ಬಿಡ್ತಾರೆ. ಬೋಯ ಆಗಲ್ಲ ಅನಿಸುತ್ತೆ. ಬರೀ ಗೈಸ್ ಅವ್ನು ಒಬ್ಬಂಗಾರ ರಿವೈವ್ ಕೊಡೋಣ. ಅಲ್ಲಿ ಮಟ್ಟ ಗ್ಲೂವಲ್ ಹಾಕೊಳೋದು. ಗ್ಲೂವಲ್ ಹಾಕೋಕ್ಕೆ ಬಿಡ್ತಿಲ್ಲ ಅವರು. ಅದು ಯಾವುದೇ ಗಂತವ್ ನೋಡ್ತಾರೆ ಗೈಸ್. ಬರೀ ಗೈಸ್ ರಿವೈವ್ ಕೊಡೋಣ. ಅರೆ ಎಲ್ಲಿಂದ ಹೊಡೆದ್ರಿ ಗೈಸ್. ಇದೇನಪ್ಪ ಇದು ಗೈಸ್. ಹೆಂಗೆ ಹೊಡಿತಾರೋ ಗೊತ್ತಾಗಲ್ಲ ಗೈಸ್. ಈಗ ಮತ್ತೆ ಇದು ಸ್ಪೆಷಲ್ ಇದಂತೆ, ಸ್ಪೆಷಲ್ ಫೀಚರು ಗನ್ನಿಗೆಲ್ಲ. ಮತ್ತೆ ಇದು ಏನೋ ಅಪ್ಗ್ರೇಡ್ 99% ಮಾಡೋಕೊಳತ್ತಾರೆ. ಏನು ಗೈಸ್ ಇವೆಲ್ಲ. ಸೊ ಫೈನಲಿ ನಂಬರ್ 7 ಚಾಲೆಂಜ್ ಅಂತೂ ಕಂಪ್ಲೀಟ್ ಆಯ್ತು. Thala for a reason, CSK out of IPL season. ಗೈಸ್ ಬೋಯ ಮಾಡೋಕ್ಕಾಗಲಿಲ್ಲ. ಬಟ್ ಅದು ತಲಾ ಫಾರ್ ಅ ರೀಸನ್ ಗೈಸ್. ಮತ್ತು ನೋಡೋಣ ಗೈಸ್ ಮುಂದಿನ ಚಾಲೆಂಜ್ ಸಿಗ್ತೀನಿ. ಏನೇನು ನಿಮಗೇನಾದ್ರು ಚಾಲೆಂಜ್ ಇದ್ದರೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಗೈಸ್. ಸೊ ಬಾಯ್.